ಈಗ ತಾನೊಬ್ಬ ವಿದ್ಯಾರ್ಥಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ನಿಮ್ಮ ಆಸ್ಪತ್ರೆಗೆ ಬಂದು ಸೇರ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅವನನ್ನ ಇನ್ನೂ ಈಗ ತಾನೇ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹಿಸ್ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್. ಆ ಹುಡುಗ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಶಂಕರ, ಏನೋ ಪುಟ್ಟ ಇದು, ಯಾಕೋ ಹಿಂಗೆ ಮಾಡಿದೆ? ಇದೇನೋ ನಿನ್ನ ಪರಿಸ್ಥಿತಿ. ಶಂಕರ, ಏನಾಯ್ತಪ್ಪ ನಿಂಗೆ? ಹಿಂಗೆ ಯಾಕೋ ಮಾಡಿಕೊಂಡೆ? ನೋಡು, ನಾವು ನಿನ್ನೇ ನಂಬಿ ಬದುಕ್ತಾ ಇದ್ದೀವಪ್ಪ. ನಿಂಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ಗತಿ ಏನೋ ಏನೋ. ಇಲ್ಲೆಲ್ಲ ಅಳ್ಬಾರ್ದಮ್ಮ, ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೆ. ಡಾಕ್ಟ್ರು ಬೈತಾರೆ, ಬನ್ನಿ ಈ ಕಡೆ. ಕಮಲಿ. ಸಂಭು, ಏನಮ್ಮ ನೀನೇನಮ್ಮ ಕಮಲಿ? ನನ್ನ ಮಗ ನಿನ್ಗೇನು ಅನ್ಯಾಯ ಮಾಡಿದ್ನಮ್ಮ? ನಮ್ಮಂತವ್ರ ಮನೆ ಹುಡುಗ ಓದಕ್ ಬರೋದೇ ತಪ್ಪ? ಅಮ್ಮ, ನಾನು ಓದಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳೋನು. ಅವನೇ ಕಷ್ಟಪಟ್ಟು ಸ್ಕಾಲರ್ಶಿಪ್ ತಗೊಂಡು ಇಲ್ಲಿವರೆಗೂ ಓದ್ಕೊಂಡು ಬಂದಿದ್ದಾನೆ. ಈ ಸಲ ಎರಡು ಮಾರ್ಕ್ ಕಮ್ಮಿ ಆಯಿತು ಅಂತ ನಿಮ್ಮ ಕಾಲೇಜ್ನವರು ಫ್ರೀ ಸೀಟ್ ಕೊಡಲ್ಲ ಅಂದ್ಬಿಟ್ರು. ಅದೇ ದುಃಖದಲ್ಲಿದ್ದ ನನ್ನ ಶಂಕರ. ಅವನ ಗಾಯದ ಮೇಲೆ ಬರೀ ಎಳೆದ್ಬಿಟ್ಟಿಯಲ್ಲಮ್ಮ. ಚೆನ್ನಾಗಿರ್ತೀಯ ನೀನು? ಚೆನ್ನಾಗಿರ್ತೀಯನಮ್ಮ? ಹಾಗೆಲ್ಲ ಮಾತಾಡಬೇಡಿ. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಏನೋ ತಪ್ಪಾಗಿದೆ. ನಾನು ಅದೇ ಕಾಲೇಜ್ನ ಲೆಕ್ಚರರ್. ತಲೆ ಕೆಡಿಸ್ಕೋಬೇಡಿ, ನಾನಿರ್ತೀನಿ. ನೀವು ಕೂತ್ಕೊಳ್ಳಿ. ಶಂಭು, ಅಮ್ಮ ನೀವು ಈ ಕಡೆ ಬನ್ನಿ ಸ್ವಲ್ಪ. ನನ್ನ ಮಗಂಗೇನಾದರೂ ಆದರೆ ನಾನು ಕಾಲೇಜ್ ಮುಂದೆ ಬಂದು ಪ್ರಾಣ ಬಿಟ್ಬಿಡ್ತೀನಿ. ಅವನು ಇಲ್ದಿರೋ ಜೀವನ ಬೇಡ ನನಗೆ. ಕಮಲಿ ಅವರೇ, ಆಗ್ಲೇ ಅಳ್ಬೇಡಿ ಅಂತ ಹೇಳಿದ್ನಲ್ಲ. ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಲಿ ಸರ್? ಅವರು ಅವ್ರ ಮಗನ ಮೇಲಿರೋ ಕಾಳಜಿಯಿಂದ ಹಾಗೆ ಮಾತಾಡಿದ್ದಾರೆ. ನೀವೇನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಪ್ಲೀಸ್ ಅಳ್ಬೇಡಿ. ಸರ್. ಹಾಂ ಶಂಭು, ನಾನು ಕಾಲೇಜ್ ತವ ವಿಚಾರಿಸಿದೆ ಸರ್. ಅಲ್ಲಿ ಈ ಘಟನೆ ನಡೆದಾಗ ನಮ್ಮ ಕಡೆಯವ್ರು ಇದ್ರಂತೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಕೆಲವು ಹುಡುಗರು ಶಂಕರನ್ನ ರ್ಯಾಗಿಂಗ್ ಮಾಡ್ತಿದ್ರಂತೆ ಸರ್. ಅವರೇ ಹುಡುಗಿಗೆ ಹೂ ಕೊಟ್ಟು ಮುತ್ಕೊಡೋಕೆ ಹೇಳೋರೆ. ಹಾಗೆ ಮಾಡಲಿಲ್ಲ ಅಂದರೆ ಕಾಲೇಜಿಂದ ಓಡಿಸ್ಬಿಡ್ತೀವಿ ಅಂತ ದಿಗ್ಲಿಕ್ಕವ್ರೆ. ಅದಕ್ಕೆ ಪಾಪ ಶಂಕರ ಈಗ ಮಾಡೋನೆ ಸರ್. ಯಾರು ರ್ಯಾಗ್ ಮಾಡಿದ್ದು? ನನಗೂ ಗೊತ್ತಿಲ್ಲ ಸರ್. ನನಗೆ ಈಸಿಯಾಗಿ ಗೊತ್ತಾಗದೆ ನಾನು ಅವನ ಮ್ಯಾಗೆ ಕೈ ಮಾಡಿಬಿಟ್ಟೆ ಸರ್. ನಾನು ಈಗಲೂ ಹೇಳ್ತೀನಿ ಕಮಲಿ ಅವರೇ, ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ದೆ. ಡೋಂಟ್ ವರಿ, ಏನಾಗುತ್ತೋ ನೋಡೋಣ. ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ಯಾಕೆ ಸಮಾಧಾನ ಆಗ್ತಿಲ್ಲ? ಅವ್ರ ತಾಯಿನೇ ಹೇಳಿದ್ರಲ್ಲ, ಅವನಿಗೆ ಫೀಸ್ ಕಟ್ಟೋ ಟೆನ್ಷನ್ ಇತ್ತು ಅಂತ. ಅದೇ ಟೈಮಲ್ಲ ಈ ಇನ್ಸಿಡೆಂಟು ಆಗಿದೆ. ಹೇಗೂ ಅವನ ರೂಮ್ಮೇಟ್ ಬಂದು ಕಾಪಾಡಿದ್ನಲ್ಲ. ಕಮಲಿ ಅವರೇ ನಿಂತ್ಕೊಳ್ಳಿ. ಆದಷ್ಟು ಬೇಗ ಅವನಿಗೆ ಪ್ರಜ್ಞೆ ಬರುತ್ತೆ, ನೀವು ಟೆನ್ಷನ್ ಮಾಡ್ಕೊಬೇಡಿ.
ತಾರಾ, ಈಗ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಏನು ಪ್ರಯೋಜನ ಹೇಳಿ? ಆಗಿದ್ದು ಹೋಗಿದೆ. ಪ್ಲೀಸ್ ಕಾಮ್ ಡೌನ್. ಒಬ್ರು ಪ್ರಾಣದ ಜೊತೆ ಆಟ ಆಡೋದು ಅವಳಿಗೆ ದೊಡ್ಡ ವಿಷಯ ಅಲ್ಲ ಅಂತ ಕೆಲಸ ಮಾಡಿ ನಮ್ಮ ಮನೆಗೆ ಡಿನ್ನರ್ ಬೇರೆ ಬಂದಿದ್ದಾಳೆ. ಸ್ವಲ್ಪನಾದ್ರೂ ಪಾಪ ಪ್ರಜ್ಞೆ ಬೇಡ್ವಾ ಅಥವಾ ಭಯ ಬೇಡ್ವಾ? ಡು ಯು ಥಿಂಕ್ ಶಿ ಇಸ್ ನಾರ್ಮಲ್ ರಮೇಶ್? ಅಮ್ಮ, ಕಾಲೇಜಲ್ಲಿ ಕಮಲಿ ಜೊತೆ ನಾನು ಇದ್ದೆ. ಅವಳು ಆ ಹುಡುಗನ ಜೊತೆ ಆ ರೀತಿ ನಡ್ಕೊಳ್ಳೋದಕ್ಕೆ ರೀಸನ್ ಇದೆ. ಆ ಹುಡುಗ ಹುಡುಗಿರ ಜೊತೆ ತುಂಬಾ ತಪ್ಪಾಗಿ ಬಿಹೇವ್ ಮಾಡ್ತಿದ್ದ. ನೀನು ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ಅವಳಿಗೆ ಸಪೋರ್ಟ್ ಮಾಡಬೇಡ. ಅಮ್ಮ, ಏನ್ ನಡೀತೋ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅಷ್ಟೇ. ಕಮಲಿಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಮುಚ್ಚು ಬಾಯ್. ತಾರಾ, ನಿನ್ ವಿಷಯ ತುಂಬಾ ಸೀರಿಯಸ್ ಆಗಿ ತಗೋತಾ ಇದೆಯಾ? ಅಫ್ಕೋರ್ಸ್ ರಮೇಶ್, ವಿಷಯ ತುಂಬಾ ಸೀರಿಯಸ್ ಆಗಿದೆ. ನಾವು ಮಹಾಜನ್ ಮನೆಯವ್ರ ಜೊತೆ ಬಿಸ್ನೆಸ್ ಪಾರ್ಟ್ನರ್ಸ್. ಅದು ಅಲ್ಲದೆ ಅವಳನ್ನ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀವಿ. ಆ ಹುಡುಗನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಇವಳನ್ನ ರಿಷಿನ ಎಲ್ರನ್ನು ಕೋರ್ಟಿಗೆ ಎಳಿತಾರೆ. ಬೇಕಿತ್ತ ನಮ್ಗಿದೆಲ್ಲ? ಹಾಗೆಲ್ಲ ಏನು ಆಗಲ್ಲ ತಾರಾ, ನೀನ್ ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿರು. ಅಮ್ಮ, ಆ ಹುಡುಗಂಗೆ ಎಚ್ಚರ ಆಗಿದೆಯಂತೆ. ಈಸ್ ಔಟ್ ಆಫ್ ಡೇಂಜರ್ ನಾವು. ಹೌದೇನೋ? ಯಾರು ಹೇಳಿದ್ರು? ಅಪ್ಪ, ನ್ಯೂಸ್ ಚಾನೆಲ್ ಹೇಳ್ತಿದ್ದಾರೆ. ಅವನು ಕಣ್ಬಿಟ್ಟಿದ್ದಾನಂತೆ. ಪ್ರಾಣಕ್ಕೇನು ಅಪಾಯ ಇಲ್ವಂತೆ. ಈಗ ಸಮಾಧಾನ ಆಯಿತು. ನಾ ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಡ್ತೀನಿ. ಅವನ್ ಬದುಕೊಂಡ ಅಂದ ಮಾತ್ರಕ್ಕೆ ಮಾಡಿದ ತಪ್ಪು ಸರಿ ಆಗಲ್ಲ ರಮೇಶ್. ಮೊದ್ಲು ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಸಿ. ಅದೇ ಅವಳು ಧೈರ್ಯ. ತಾರಾ, ಕಮಲಿ ಅಷ್ಟು ಬೇಜವಾಬ್ದಾರಿ ಹುಡುಗಿ ಅಲ್ಲ. ಬೇಜವಾಬ್ದಾರಿ ಮಾತ್ರ ಅಲ್ಲ, ಅಹಂಕಾರಿ ಕೂಡ. ತಾನು ಮಾಡಿದ್ದೆ ಸರಿ ಅನ್ನೋ ಕೊಬ್ಬು ಅವಳಿಗೆ. ನಾಯಿನ ತಗೊಂಡು ಹೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರು ಅದು ನಾಯಿನೇ ಅಂತಾರಲ್ಲ, ಅದಕ್ಕೆ ಸರಿಯಾದ ಉದಾಹರಣೆ ಇವಳೆ. ನೋ ತಾರಾ, ಹೀಗೆಲ್ಲ ಮಾತಾಡ್ಬೇಡ. ನೀನು ಹೀಗೆ ಮಾತಾಡ್ದೆ ಅಂತ ರಿಷಿ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾನೆ. ನಿನಗೆ ಮಕ್ಕಳ ಮೇಲಿರೋ ಪ್ರೀತಿ, ಅತಿಯಾದ ಕಾಳಜಿ ಅವ್ರಿಗೆ ತೊಂದರೆ ಕೊಡೋ ಹಾಗೆ ಆಗ್ಬಾರ್ದು ತಾರ. ನಾವು ಹೆತ್ತಿದ್ದೀವಿ ಅನ್ನೋ ಕಾರಣಕ್ಕೆ ಜೀವನ ಪೂರ್ತಿ ನಾವು ಹಾಕಿದ ಗೆರೆನ ಅವರು ದಾಟಬಾರ್ದು ಅಂದರೆ ಹೇಗೆ? ಅತಿಯಾಗಿ ಕಂಟ್ರೋಲ್ ಮಾಡಕ್ಕೆ ಹೋದರೆ ನಾವೆಲ್ಲ ಕಳ್ಕೊತೀವಿ ಅಷ್ಟೆ. ಬೆಳೆದ ಮಕ್ಕಳ ವಿಚಾರದಲ್ಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ದಿನ ಕಳೆದ ಹಾಗೆ ಪ್ರಪಂಚನೂ ಬದಲಾಗ್ತಾ ಇರುತ್ತೆ. ತಾರಾ, ನೋಡು, ರೋಹಿತ್ ಅಂತೂ ಖುಷಿಯಾಗಿಲ್ಲ. ಅಟ್ಲೀಸ್ಟ್ ರಿಷಿ ಆದ್ರೂ ಅವನ ಜೀವನ ಅವನು ಇಷ್ಟಪಟ್ಟ ಹಾಗಿರಲಿ. ಪ್ಲೀಸ್. ಅಮ್ಮ, ನೀನು ಭಯಪಡೋ ಹಾಗೆ ಏನೂ ಆಗಲ್ಲ. ಯು ಡೋಂಟ್ ವರಿ. ಸರ್, ನಾನು ಆ ಹುಡುಗಂತ ಮಾತಾಡಬೇಕು ಸರ್. ಮಾತಾಡ್ಬೋದು. ಅವನಿಗಿನ್ನೇನು ಎಚ್ಚರ ಆಗುತ್ತೆ. ಬನ್ನಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಈಗ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಕ್ಕೆ
ಕಮಲಿ ನಿನ್ನ ಅವಮಾನ ಮಾಡಿದ್ದೆ ಕಾರಣ ಅಂತ ಎಲ್ಲ ಕಡೆ ನ್ಯೂಸ್ ಹಬ್ಬಿದೆ. ಇಲ್ಲ ಇಲ್ಲ, ಇದರಲ್ಲಿ ಕಮಲಿ ಮೇಡಮ್ದೇನೂ ತಪ್ಪಿಲ್ಲ. ನಾನು ಹೀಗೆ ಮಾಡ್ಕೊಳ್ಳೋದಕ್ಕೆ ಕಾರಣ ನೀವೆಲ್ಲ ಸೇರಿ ನಂಗೆ ಸಹಾಯ ಮಾಡಿ. ನಾನು ಅವಂತವ ಅವ್ರು ಅವಂತವಾಗ ಸಮಯ ಕೇಳಲಿಲ್ಲ ಅಂದರೆ ನಂಗೆ ಉಸಿರು ಕಟ್ಟಂಗಾಯ್ತೈತೆ. ಕಮಲಿ ಅವರೇ, ನೀವು ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಬೇಕಂದ್ರೆ ನೋಡಿ, ಅವ್ನಿಗೆ ಎಚ್ಚರಿಕೆ ಆಗಿ ಕಣ್ಬಿಟ್ಟಿದ ತಕ್ಷಣ ನಿಮ್ದೇನೂ ತಪ್ಪಿಲ್ಲ ಅಂತ ಅವನೇ ಹೇಳ್ತಾನೆ. ಬನ್ನಿ. ಶಟ್ ಅಪ್. ಹೇಳ್ತಾನೆ ಇದ್ದೀನಿ, ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲೋ. ಕಾಲೇಜಲ್ಲಿ ಓದ್ಬೇಕಾ ಬೇಡವಾ? ಹೌದು, ನಾನು ಓದಬೇಕು. ಆದರೆ ತಪ್ಪೇ ಮಾಡದೇ ಇರೋರ ಮೇಲೆ ಅಪವಾದ ಹೊರಿಸೋದು Take care. Bye. ಅಜ್ಜಿ, ನಾನು ಮಾತಾಡಿದ್ನಲ್ಲ ಕೇಳಿಸ್ಕೊಂಡ್ರ ಹೇಗೆ? ಅಜ್ಜಿ, ನೀವೆಲ್ಲಿ? ನೀನು ಇಲ್ಲೇನು ಮಾಡ್ತಿದ್ಯಾ ಅನಿಕಾ? ಅದು ಶಂಕರ್ ಸ್ಟೂಡೆಂಟು. ಅಜ್ಜಿ, ಅವನಿಗೆ ಹೇಗಿದ್ದಾನೆ ಅಂತ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಮಾತಾಡ್ಸಿದ್ದಾಯ್ತಾ? ಹಾಂ, ಇಲ್ಲ ಅಜ್ಜಿ, ಇಲ್ಲ. ಮಾತಾಡಿಸ್ದೆ ಇಲ್ವಾ? ಅದು ಅವನೀಗ ಓಕೆ ಅಂತ ಗೊತ್ತಾಯಿತು. ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾದೆ. ಸರಿ ನಡಿ, ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ನಡಿ ಎಂದೆ. ಬನ್ನಿ ಅಜ್ಜಿ, ನಾನು ಇಲ್ಲೇ ಇರ್ತೀನಿ, ಒಟ್ಟಿಗೆ ಹೋಗೋಣ. ಶಂಕರ, ನಾನು ಯಾರು ಅಂತ ಗೊತ್ತಾಯ್ತಪ್ಪ? ನಮಸ್ತೆ. ಇಲ್ಲ ಇಲ್ಲ ಇಲ್ಲ, ಮಲ್ಕೋ, ಪರವಾಗಿಲ್ಲ. ಏನೂ ಇಲ್ಲ, ಒಂದು 2 ನಿಮಿಷ ನಿನ್ನ ಹತ್ರ ಮಾತಾಡ್ಬಿಟ್ಟು ನಾನು ಹೊರಟ್ಬಿಡ್ತೀನಿ, ಸರಿನಾ?
ನನ್ನನ್ನು ಕಾಲೇಜಿನ ಓನರ್ ಅನ್ನಪೂರ್ಣ ಮಹಾಜನ್ ಅಂತ ಅನ್ಕೋಬೇಡ. ನಿಮ್ಮ ಮನೆಯವಳೆ ಅಂತ ಅನ್ಕೋ. ನಾನು ನನ್ನ ಎಲ್ಲ ಸ್ಟೂಡೆಂಟ್ಸ್ನೂ ನನ್ನ ಮನೆ ಮಕ್ಕಳು ಅಂತಲೇ ಅಂದ್ಕೊಂಡಿರೋದು. ನನಗೂ ನಿನ್ನ ವಯಸ್ಸಿನ ಮೊಮ್ಮಕ್ಕಳಿದ್ದಾರೆ. ನನಗೆ ಕಮಲಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಶಿಸ್ತಿನಿಂದ ಇಷ್ಟು ವರ್ಷ ನಾನು ಕಾಲೇಜನ್ನ ನಡೆಸ್ಕೊಂಡು ಬಂದಿದ್ದೀನಿ. ಸಂಸ್ಥೆನ ಕಟ್ಟೋದಕ್ಕೆ ಶ್ರದ್ಧೆ, ಶ್ರಮ, ಶಿಸ್ತು ಎಲ್ಲ ಇರಬೇಕು. ಆದರೆ ಅದರ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದೇ ಒಂದು ಘಟನೆ ಸಾಕು. ಈಗ ನಡೆದಿರೋದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಅನ್ಕೋತೀನಿ ನಾನು. ಒಂದು ವೇಳೆ ತಪ್ಪಿದ್ರೂ ನಾನು ಕ್ಷಮಿಸ್ತೀನಿ. ಆದರೆ ಏನು ನಡೀತು ಅನ್ನೋ ಸತ್ಯ ನಮಗೆ ತಿಳಿಬೇಕು ಅಷ್ಟೇ. ನಮ್ಮ ಸಂಸ್ಥೆ ಯಾವತ್ತಿಗೂ ನಿನ್ನಂಥ ವಿದ್ಯಾರ್ಥಿಗಳ ಪರ ಇದ್ದೇ ಇರುತ್ತೆ. ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಯಾರಿಗೂ ಭಯ ಪಡದೆ ಉತ್ತರಿಸ್ಬೇಕು ಶಂಕರ. ಒಪ್ಪಿಗೆನಾ? ನೀನು ಕೊಡೋ ಸರಿಯಾದ ಉತ್ತರ ಬಹಳಷ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿ ಆಗತ್ತೆ. ಹೆಂಗ್ ನಡ್ಕೊಬೇಕು ಅಂತ ಗೊತ್ತಿಲ್ಲೇನೋ ಅಯೋಗ್ಯ. ನಡೀಲಿಂದ ನಡಿ ಅಂದೆ. ಹೋಗ. ಶಂಕರ 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 ಸರ್, ಶಂಕರ. ಕಮಲಿ ಅವರೇ, ಅವ್ನು ಮಲಗಿದ್ದಾನೆ. ಮೋಸ್ಟ್ಲಿ ಡಾಕ್ಟರ್ಸ್ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಸರ್, ನಾನು ಶಂಕುಂತವ ಮಾತಾಡಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ. ನಾನೀಗ ತಾನೇ ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ಹೀ ಈಸ್ ಔಟ್ ಆಫ್ ಡೇಂಜರ್. ಅವ್ನಿಗೇನು ಆಗಿಲ್ಲ ಅಂತ. ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಡಾಕ್ಟರ್ಸ್. ಅವ್ನಿಗೇನು ಆಗಲ್ಲ. ಹುಷಾರಾದ್ಮೇಲೆ ನೀವು ಅವನ ಹತ್ರ ಮಾತಾಡ್ಬೋದು. ಈಗ ಹೋಗೋಣ ಬನ್ನಿ.